ಗೊತ್ತಿಲ್ಲ ಕೃಷಿ ತಪ್ಪಂಡ ಅವರಿಗೆ ಕಷ್ಟಗಳು ಮಾತ್ರ ಬೆನ್ನಿಂದನೇ ಇದಾವೆ, ಬಿಡ್ತಾನೆ ಇಲ್ಲ. ಕೃಷಿ ತಪ್ಪಂಡ ಅವರು ಒಂದೆರಡು ವರ್ಷದ ಹಿಂದೆ ಒಂದು ಅಟೆಂಪ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಅವ್ರಿಗೆ ಒಂದು ಏನು ಒಬ್ರು ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ, ಅದು ಕೂಡ ಅವ್ರಿಗೆ ತುಂಬಾನೇ ಡಿಪ್ರೆಸ್ಗೆ ಹೋಗೋಂಗೆ ಆಗುತ್ತೆ. ಅದಾಗಿ ಎಲ್ಲವೂ ಕೂಡ ಸರಿ ಹೋಗ್ತಿದೆ ಅನ್ನುವಷ್ಟರಲ್ಲೇ ಏನು ಅವರು ಸಿನಿಮಾನ ಗುಡ್ ಬೈ ಹೇಳಿ, ಸಿನಿಮಾಗೆ ಗುಡ್ ಬೈ ಹೇಳಿ ಅವರೇನೋ ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂತ ಒಂದು ಪಾಡ್ಕಾಸ್ಟ್ ಅಲ್ಲಿ ತಿಳಿಸಿರ್ತಾರೆ. ಎಲ್ಲವೂ ಕೂಡ ಚೆನ್ನಾಗಿ ನಡೀತಿದೆ ಅನ್ನುವ ಅಷ್ಟರಲ್ಲಿ ಈಗ ಇನ್ನೊಂದು ಇನ್ಸಿಡೆಂಟ್ ಆಗ್ಬಿಟ್ಟು ಇದರಿಂದಾಗಿ ಕೃಷಿ ತಪ್ಪಂಡ್ ಅವರಿಗೆ ಬಹಳಷ್ಟು ಆಘಾತವಾಗಿದೆ, ಬಹಳಷ್ಟು ನೋವು ಮತ್ತೆ ಏನು ಕ್ವಶನ್ ಮಾರ್ಕ್ ಆಗಿ ಉಳಿದು ಬಿಟ್ಟಿದೆ. ಯಾಕೆಂದ್ರೆ ನಿನ್ನೆ ಆರ್ ಆರ್ ನಗರ ಇವರ ಮನೆ ಅಪಾರ್ಟ್ಮೆಂಟ್ ಇರುವಂತದ್ದು, ಫ್ಲಾಟ್ ಏನಿದೆ ಆರ್ ಆರ್ ನಗರದಲ್ಲಿ ಇರೋದು. ಸೊ ಅವರ ಒಂದು ಸ್ನೇಹಿತರು ಸಹ ಆ ಒಂದು ಫ್ಲಾಟ್ ನಲ್ಲಿ ಇದ್ರಂತೆ. ಆಗ ಕೃಷಿ ತಪ್ಪಂಡವರು ಮನೆಯಲ್ಲಿಲ್ಲ, ಅವರೆಲ್ಲ ಹೊರಗಡೆ ಎಲ್ಲ ಶೂಟ್ಗೆ ಎಲ್ಗೋ ಹೋಗಿದ್ರು. ಇವರ ಸ್ನೇಹಿತ ವೈಶಾಖ್ ಅನ್ಬಿಟ್ಟು ಕಾಲ್ ಮಾಡಿ ನಿನ್ನೆ ನೈಟ್ ಹೇಳ್ತಾರಂತೆ, ನನಗೆ ಬದುಕೋಕೆ ಇಷ್ಟ ಇಲ್ಲ, ನಾನು ಹೊರಟೋಗ್ತೀನಿ, ನನಗೆ ಇಲ್ಲಿ ಭೂಮಿ ಮೇಲೆ ಇರೋಕೆ ಇಷ್ಟ ಇಲ್ಲ, ನಾನು ತುಂಬಾನೇ ಡಿಪ್ರೆಸ್ಗೆ ಹೋಗಿದ್ದೀನಿ, ಹಾಗೆ ಹೇಗೆ ಅಂತೆಲ್ಲ ಮಾತನಾಡ್ತಾರಂತೆ. ಕೃಷಿ ತಪ್ಪಣ್ಣವ್ರಿಗೆ ಭಯ ಆಗಿ ಏನು ವೈಶಾಖ್ ಅವರ ತಂದೆ ತಾಯಿಗೆ ಕಾಲ್ ಮಾಡುವ ಮೂಲಕ ಹೇಳ್ತಾರೆ, ನಿಮ್ಮ ಮಗ ಈ ರೀತಿ ಎಲ್ಲ ಮಾತನಾಡ್ತಿದ್ದಾರೆ, ನಾನು ಹೋಗ್ಬಿಡ್ತೀನಿ, ನಾನು ಬದುಕೋದಿಲ್ಲ ಅಂತ ಹೇಳ್ತಾರೆ, ನನಗೆ ಭಯ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ. ಆಮೇಲೆ ಒಂದು 9 ಗಂಟೆ ಅಷ್ಟೊತ್ತಿಗೆ ವಿಷಯ ಗೊತ್ತಾಗುತ್ತೆ, ಏನು ವೈಶಾಖ್ ಎನ್ನುವಂತ ವ್ಯಕ್ತಿ ರೂಮ್ ನಲ್ಲಿ ಆ ರೀತಿ ಒಂದು ಸ್ಥಿತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟಿದ್ದಾರೆ ಅಂತ. ಇವಾಗ ಬೆಳಗ್ಗೆ ಎಲ್ಲಾ ಕಡೆ ವೈರಲ್ ಆಗ್ತಿದೆ, ನ್ಯೂಸ್ ನಲ್ಲೂ ಸಹ ಬರ್ತಾ ಇದೆ, ಕೃಷಿ ತಪ್ಪಂಡ ಸ್ನೇಹಿತ ವೈಶಾಖ್ ಅಗಲಿಕೆ ಆಗಿದ್ದಾರೆ, ಹೋಗ್ಬಿಟ್ಟಿದ್ದಾರೆ ಅಂತ. ನಿಜವಾಗ್ಲೂ ಕೂಡ ಕೃಷಿ ತಪ್ಪಂಡಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವರ ಲೈಫ್ ನಲ್ಲೇ ಈ ರೀತಿ ನೋಡಿ ಏಳು ಬೀಳುಗಳು ಆಗ್ತಾ ಇದೆ. ಎಲ್ಲವೂ ಕೂಡ ಸರಿ ಹೋಗ್ತಿದೆ, ಆರಾಮಾಗಿ ಒಂದು ಜೀವನವನ್ನ ಸಲೀಸಾಗಿ ನಡ್ಸ್ಕೊಂಡು ಹೋಗೋಣ ಅನ್ನುವಷ್ಟರಲ್ಲಿ ಕೃಷಿ ತಪ್ಪಂಡಗೆ ಈಗ ಒಂದು ಇನ್ನೊಂದು ಬೇಸರದ ವಿಚಾರ ಎದುರಾಗಿದೆ. ಅದೇ ಅವರ ಅಪಾರ್ಟ್ಮೆಂಟ್ ನಲ್ಲಿ, ಅವರ ಮನೆ ಫ್ಲಾಟ್ ಏನಿದೆ, ಅವರ ಒಂದು ಬಾಡಿಗೆ ಇರೋದಂತೆ, ಅದು ರೆಂಟ್ ಅಂತೆ ಅದು. ಸೊ ಅವರ ಒಂದು ಫ್ಲಾಟ್ ನಲ್ಲಿ ಏನು ಫ್ರೆಂಡ್ ಇದ್ರು, ಕೃಷಿ ತಪ್ಪಂಡ ಇಲ್ಲದ ಸಮಯದಲ್ಲಿ ವೈಶಾಖ್ ಒಬ್ಬರೇ ಇದ್ದಂತ ಸಮಯದಲ್ಲಿ ಈ ರೀತಿ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಹಳ ಬೇಸರದ ಸಂಗತಿ ಅನ್ಬೋದು. ಇದರಿಂದಾಗಿ ಕೃಷಿ ತಪ್ಪಂಡಗೆ ಬಹಳಷ್ಟು ನೋವಿದೆ. ಈಗ ಪೊಲೀಸ್ ಎನ್ಕ್ವೈರಿ ಅಂತೆಲ್ಲ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಏನಕ್ಕಾಗಿ, ಯಾತಕ್ಕಾಗಿ ಈಗ ವೈಶಾಖ್ ಅವರು ಈ ತರ ಒಂದು ಸ್ಥಿತಿಯನ್ನ ತಂದ್ಕೊಂಡ್ರು, ಏನ್ ಕಾರಣ ಇರ್ಬೋದು, ಈಗ ಎಲ್ಲವನ್ನು ಕೂಡ ಪೊಲೀಸರು ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ವಿಚಾರಣೆಗೂ ಕೂಡ ಕೃಷಿ ತಪ್ಪಂಡು ಹಾಜರಾಗಬೇಕು, ಯಾಕಂದ್ರೆ ಅವರ ಫ್ಲಾಟ್ ನಲ್ಲೇ ಈ ರೀತಿ ಮಾಡ್ಕೊಂಡಿರೋದಲ್ವಾ, ಎಷ್ಟು ವರ್ಷದಿಂದ ಪರಿಚಯ, ಯಾತಕ್ಕಾಗಿ ಯಾಕೆ ಮಾಡ್ಕೊಂಡ್ರು, ಸೊ ಏನು ಏನಾದ್ರು ಕಾರಣಗಳು ಹೇಳ್ಕೊಂಡಿದ್ರ, ಏನ್ ಲಾಸ್ಟ್ ಆಗಿ ಏನ್ ಮಾತನಾಡಿದ್ರು, ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಕೃಷಿ ತಪ್ಪಂಡ ಅವರು ಸದ್ಯಕ್ಕೆ ಸಿನಿಮಾಗೆ ಗುಡ್ ಬೈ ಹೇಳಿದ್ರಂತೆ, ಇನ್ ಯಾವುದೇ ರೀತಿ ಸಿನಿಮಾದಲ್ಲಿ ನಟಿಸೋದಿಲ್ವಂತೆ. ಅವರ ಒಂದು ಜೀವನದಲ್ಲಿ ಆದಂತ ಏನು ರಿಲೇಶನ್ಶಿಪ್ ಆಗಿರ್ಬೋದು, ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಕೃಷಿ ತಪ್ಪಂಡ ನನಗೆ ಮೋಸ ಮಾಡಿದ್ರು ಅಂತೆಲ್ಲ ಏನು ಲವ್ವರ್ ಹೇಳಿದ್ರಲ್ಲ, ಅದೆಲ್ಲವನ್ನು ಕೂಡ ನೋಡಿರ್ತಾರೆ, ನ್ಯೂಸ್ ಗಳಲ್ಲೆಲ್ಲ ಬಂದಿತ್ತು, ಬೇಕಾದ್ರೆ ಸರ್ಚ್ ಮಾಡಿ ಕೂಡ ನೋಡ್ಬೋದು.